ಗೈಸ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವ್ಯಾಲೆಂಟೈನ್ಸ್ ಡೇ ಐತಿ. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಸ್ಪೆಷಲಿ ಬೈಕರ್ಸ್ ವ್ಯಾಲೆಂಟೈನ್ಸ್ ಡೇ ಐತಲ್ಲ, ಅದ್ರ ಇವತ್ತು ಬೈಕರ್ಸ್ ವ್ಯಾಲೆಂಟೈನ್ಸ್ ಡೇ ಐತಿ. ಹ್ಯಾಪಿ ಬೈಕರ್ಸ್ ವ್ಯಾಲೆಂಟೈನ್ಸ್ ಡೇ ಟು ಯು ಆಲ್. ನಾವು ಏನಪ್ಪ ಇವತ್ತು ಕಂಟೆಂಟ್ ಅಷ್ಟು ಇಂಟ್ರೆಸ್ಟಿಂಗ್ ಇರ್ತೈತಿ. ಅದಕ್ಕಂತಂದ್ರೆ ಆಗಲೇ ಗಾಡಿ ಕೊಟ್ಟಿದ್ದ ಸಂಬಂಧ ದೋಸ್ತಂಗೆ ಅವನವನು ಹಿಂದಿನ ನಂಬರ್ ಪ್ಲೇಟಾಗಿ ಇಟ್ಕೊಂಡ್ಬಿಟ್ಟಾರ. ಅದು ಸುಮ್ಮನೆ ತೊಗೊಂಡೋಗಿ ಬ್ಯಾಗ್ದಾಗ ಇಟ್ಕೊಂಡ್ಬಿಟ್ಟಿನಿ ನಂಬರ್ ಪ್ಲೇಟ್. ಅಯ್ಯೋ ಅನ್ನ ಊತ ಆಗಿತ್ತೆ. ಗಾಡಿ ಕೊಟ್ಟಿನಿ ಅಶಿ ತೊಗೊಂಬಂದು ನಾನು ಕೈಯಾಗ ನಂಬರ್ ಪ್ಲೇಟ್ ಕೊಡತ್ತಂತೇಳಿ ನಂಬರ್ ಪ್ಲೇಟ್ ಅಂತ ಅವನವನು ಬರು ಮುಂದರ ನಟ್ಟಿತ್ತಲ್ಲಿ ನಟ್ಟು ಏನು ಮಾಡಿದ್ರು ಅಂತ ಕೇಳ್ಕೊಳ್ಳಿ. ಅಕ್ಕ ನಾವು ಹಿಂಗನ ಆದ್ಬಿಟ್ಟ ಏನಿಲ್ಲ ಕೈಲಿಂದ ಉಚ್ಚಿದ್ರೆ ಬರುತ್ತಲ್ಲ ನಂಬರ್ ಪ್ಲೇಟ್ ಅಂದ. ಹಂಗೆ ಟೆಂಪ್ರರಿ ಇಟ್ಟಿದ್ದೆ, ಹೋಗ್ಬಿಡು ತಗ ನಾದು ಸುಮ್ಮನೆ ಬ್ಯಾಗ್ದಾಗ ಇಟ್ಕೊಂಡು ನಿಂಗೆ ಮನೆಗೆ ಹೋದಂದಾಗ ಮತ್ತೆ ಹಾಕೋಬೇಕು. ಮತ್ತೇನಂತೀರಪ್ಪ, ಏನೇನು ಪ್ಲ್ಯಾನ್ ಮಾಡಿರಿ ಇವತ್ತು? ವ್ಯಾಲೆಂಟೈನ್ಸ್ ಡೇ ಇತ್ತು. ಬೈಕರ್ಸ್ ಏನು ಇಲ್ಲ, ಆರಾಮ್ ರೈಡ್ ಮಾಡ್ಕೊಂಡು ಹೋಗಾರ. ಬೈಕರ್ಸ್ ಬಿಟ್ಟು ಬೇರೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಹುಡುಗ ಹುಡುಗಿ ಕರ್ಕೊಂಡು ಫುಲ್ ಮಜಾ ಇರ್ತಾರ. ನಾವ ನೋಡ್ರಿ ಬೈಕ್ ಬಿಟ್ಟು ಯಾರಿಗೂ ಕರ್ಕೊಂಡು ಹೋಗಂಗಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಐತಲ್ಲ, ವ್ಯಾಲೆಂಟೈನ್ಸ್ ಡೇ ಇದ್ದಿದ್ದ ಸಂಬಂಧ ಹುಡುಗರು ಏನು ಮಾಡ್ತಾರ, ಹುಡುಗಿಗೆ ಚಾಕ್ಲೇಟ್, ಡ್ರೆಸ್, ಗಿಫ್ಟ್ ಅವೆಲ್ಲ ಕೊಡ್ತಾರ. ಅದು ಬಿಟ್ಟರೆ ಹುಡುಗಿಯರು ಏನು ಕೊಡ್ಬೇಕಂತಂದ್ರೆ ಹೆಲ್ಮೆಟ್ ಕೊಡ್ರಿ. ಎದಕ್ಕಂತಂದ್ರೆ ನೀವು ಬಿಟ್ಟು ಹೋದ್ರು ಹೆಲ್ಮೆಟ್ ಅವ್ರ ಕಡೆ ಇರುತ್ತೆ. ಅದು ಬಿಟ್ಟು ಬೇರೆ ಏನು ಕೊಡಕ್ಕೆ ಹೋಗ್ಬೇಡ್ರಿ. ಎಸ್ಪೆಷಲಿ ಫಾರ್ ಬೈಕರ್ಸ್ಗೆ ಯಾರಿಗೂ ಹುಡುಗರು ಇರ್ತಾರಲ್ಲ ಅವ್ರಿಗಿದೆ. ಇಲ್ಪ ಹೆಲ್ಮೆಟ್ ಇಲ್ಲ, ಹೆಲ್ಮೆಟ್ ಬಿಡ್ರಿ, ಜಾಕೆಟ್ ಕೊಡ್ರಿ. ಏನಿಲ್ಲ 11,000 ರೂಪಾಯಿ ಜಾಕೆಟ್, 11,000-12,000 ರೂಪಾಯಿ ಮಟ್ಟ ಆರಾಮ್ ಸಿಗುತ್ತೆ. DSC ಜಾಕೆಟ್, ಅಲ್ಟಿಮೇಟ್ ಜಾಕೆಟ್, ಒಂದು 5,000 ರೂಪಾಯಿ ಗ್ಲೌಸ್, ಇಲ್ಲಾಂದ್ರೆ ಒಂದು 50,000 ರೂಪಾಯಿ ಗೋಪ್ರೋ, ಇಂಥವು ಕೊಡ್ರಿ. ಅವು ಬಿಟ್ರೆ ಬೇರೆ ಏನು ಕಾಂಜಿ ಪಿಂಜಿ ಗಿಫ್ಟ್ ಕೊಡಕ್ಕೆ ಹೋಗ್ಬಿಡ್ರಿ ನಮ್ಮ ರೈಡರ್ಸಿಗೆ. ಏನು ಮಗ ನೋಡಿಲ್ಲ ಹುಡುಗ್ಯಾರ್ಗೆ ಮಾತಾಡ್ಕೊಂತ ಅವನು ಎಲ್ಲೆಲ್ಲೇ ತಿಗ್ಸಾತಾನ ಗಾಡಿ. ಅಂಥ ಕಾಲ್ ಬಂದ್ಬಿಟ್ಟೈತೆ ನೋಡ್ರಿ ಈಗ. ವ್ಯಾಲೆಂಟೈನ್ಸ್ ಡೇ ಅದು ಇವತ್ತು. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಇದ್ದಾಗ ಹುಡುಗ್ಯಾರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ನಾವು ಫ್ರೆಂಡ್ಸ್ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನಮ್ಮ ದೋಸ್ತ ಹೆಂಗೆ ನೋಡತ್ತಾರ. ಅವರು ಅನ್ಕೊಳತ್ತಾರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇಟ್ಕೊಂಡು ಇವ ಮಗ ಏನು ಹುಡುಗಿ ಹಾಕೊಂಡು ಅಡ್ಡಾಡೋದು ಬದಲಿ ಮೊಟೋ ಬ್ಲಾಗಿಂಗ್ ಮಾಡ್ಕೊಂಡು ಆಡಾತಾನಲ್ಲ, ಅವರು ಯೋಚನೆ ಮಾಡ್ತಾರೆ. ಲೋಟೋ ಬ್ಲಾಗಿಂಗ್ ಮಾಡ್ಕೊತ ಹಿಂದೆ ದೋಸ್ತ್ ಕೊಟ್ಟು ಎಂಜಾಯ್ ಮಾಡತ್ತಾನಲ್ಲ. ಆ್ಯಕ್ಚುಲಿ ಅದು ನಮ್ಮದು ವ್ಯಾಲೆಂಟೈನ್ಸ್ ಡೇ ಹ್ಯಾಪಿನೆಸ್ ಸಿಗೋದು. ನಂಗೆ ಅಂದ್ರಪ್ಪ ಒಂದು ಕಮೆಂಟ್ ಸೆಕ್ಷನ್ದಾಗ ಜಸ್ಟ್ ಕಮೆಂಟ್ ಮಾಡಿದ್ರೆ, ಅಣ್ಣ ಡೈಲಿ ವ್ಲಾಗ್ಸ್ ಮಾಡಂತಂದು. ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಒಂದು ಏನಾಗ್ಬಿಟ್ಟೈತೆ ಅಂತಂದ್ರೆ, ನಂದು ಫಸ್ಟ್ ನಾನು ಫೋನ್ದಾಗ ವಿಡಿಯೋ ಮಾಡ್ತಿದ್ನಲ್ಲ, ಅದಾದ್ಮ್ಯಾಗ ಫೋನ್ ಹೊಡೀತು ಸಮ್ ಪರ್ಪಸ್ಲಿಂತ್ರ. ಹೆಂಗೆ ನೋಡಾತ ಇವನು ಎಲ್ಲಿಗಿದ್ದೆ ನಾನು ನೋಡ್ರಿ, ಬರೀ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಇಲ್ಲಿ. ಹಾಂ, ಫೋನ್ಲಿಂತ್ರ ವಿಡಿಯೋ ಮಾಡ್ತಿದ್ನ. ಫೋನ್ಲಿಂತ್ರ ವಿಡಿಯೋ ಮಾಡ್ಕೊಂತ ಏನಾಯ್ತು, ಒಮ್ಮೆಕ್ಲೇ ಫೋನ್ ಏನೋ ಕೆಡ್ತು. ಅದ್ರಾಗ ಎಡಿಟ್ ಮಾಡ್ತೀನಿ, ವಿಡಿಯೋನು ಮಾಡೋದು ಅದ್ರಾಗ, ಎಡಿಟ್ನು ಅದ್ರಾಗ ಮಾಡೋದು. ಆಮ್ಯಾಗ ಗೋಪ್ರೋ ಹೀರೋ 7 ಸಿಲ್ವರ್ ತೊಗೊಂಡೆ. ಅದು ತೊಗೊಂಡಾದ್ಮ್ಯಾಗ ಅದ್ರ ಬ್ಲಾಗ್ ಮಾಡಾಕತ್ತೆ. ಬಟ್ ನಂಗೆ ಅದರದ್ದು ಫೋಟೇಜ್ ಐತಲ್ಲ ನನ್ನ ಮೊಬೈಲಿಗೆ ಸಪೋರ್ಟ್ ಮಾಡೋಲ್ದಾಗಿತ್ತು. ಅದ್ರ ಸಂಬಂಧ ಏನಾದ್ರು ಜುಗಾಡ್ ಮಾಡ್ತಿರ್ಬೇಕು. ಬಸವಣ್ಣ ಆರಾಮ? ಬಸಣ್ಣ ಐಫೋನ್ ನೋಡಿ ಕಿಜದಾಗ ತೆಗಿ ಬಸಣ್ಣ. ಹಾಂ, ಮ್ಯಾಮಿಂದ ಐಫೋನ್ ಎಲ್ಲ ಐತೆ ಎಲ್ಲ ಒಟ್ಟು ಇಂಥವು ಮಾಡ್ಕೊಂತ. ಇದು ಯಾರ್ದಿದೆ? ಎಷ್ಟು ಮತ್ತೆ ಅದು ಹೋಗೈತಲ್ಲ ಮತ್ತೆ ಫುಲ್ ಅಪ್ಡೇಟೆಡ್ ಪಾ ಬಸಣ್ಣ. ಬಸಣ್ಣ ನೋಡ್ಬೇಕು. ನಾನು ಜಾಕೆಟ್ ಹೊತ್ಬಿಟ್ಟೆ ಅಲ್ಲಿ ಇವಾಗ. ನಂಗೆ ಹೆಂಗೆ ಹೇಳೋ ಅದು ಗೊತ್ತಿಲ್ಲ. ಅದು ಮತ್ತು ನನ್ನ ಮಗಂದಂತ ನಾನು ನಂಗೆ ಹಿಂಗೆ ಹೊತ್ಕೊತ ಬಸಣ್ಣ. ನೀ ಕೇಳ್ಬಿಟ್ಟಿದ್ರೆ ಹಿಂಗೆ ಬಿಸ್ ಕೊಟ್ಬಿಡ್ತೀನಿ. ಅದು ಹೆಲ್ಮೆಟ್, ಕ್ಯಾಮ್ರಾ, ನಿನ್ನ ವಿಡಿಯೋ ಮಾಡಿ ನಾಳೆ ಹಾಕೋದೆ ಇದಕ್ಕೆ. ಕಾಲೇಜ್ ಮತ್ತೆ ಹುಡುಗರು ಹೆಂಗೆ ಇದು ಮಾಡ್ತಾರೆ ಇಲ್ಲ ಹೋಗ್ತಾರ ರಾತ್ರಿ. ಅಯ್ಯೋ ಬಿಟ್ಟಿಲ್ಲ ಐತೆ ಹೆಂಗೋ ಬಸಣ್ಣ ಎಲ್ಲ ಗೊತ್ತಿದ್ರೆ ನೀ ಹೆಂಗೆ ಭಾರಿ ಮ್ಯಾಮ್ ಹತ್ರ ಕಂಪ್ಲೇಂಟ್ ಮಾಡ್ಕೊಡ್ಬೇಕು ನೀನು. ಹೋಗ್ಬಿಡ ಹುಡ್ರೆ 1 ವರ್ಷ ಇರೋರ್ಪ. ನಮ್ಮ ಬಸಣ್ಣ ನಮ್ಮ ದಬ್ರಿ ಹಾಕೊಟ್ಟ. ನಂಗೆ ಇನ್ನೊರು ನೆನಪು ಆರೋಲ್ತದೆ. ಏನು ಡಬ್ರಿ? ಮೂಲೆ ಚಿಕನ್ ಮಾಡಿದ ದಬ್ರಿ ತೊಗೊಂಡೋಗಿ ಎರಡು ಸರ್ಕ ಕೊಟ್ಟುಬಿಟ್ಟ. ಅವತ್ತಿಂದ ಬಸಣ್ಣ ಅಂತಿದ್ವಿ ನಾವು ಬಿಟ್ಟಿದ್ದಿಲ್ಲ. ಮತ್ತು
ಒಳಗೆ ಹೊತ್ಕೊಂಬಂದಿದ್ದು ಪುಟ್ಟಿನ ಬಾ ಇನ್ನು ವಾಪಸ್ ಬಾ ನಮ್ಮ ಹತ್ರ. ಏ ಬಸಣ್ಣ ಐಫೋನ್ ಒಳಗೆ ಇಟ್ಕೋ, ಯಾರು ಹೊತ್ಕೊಂಡು ಹೋಗ್ತಾರೆ ನೋಡಿ. ಊರಿಗೆ ಮನೆ ಹೊಂಟೇನ ಬಸಣ್ಣ? ಆಯ್ತು ಹೋಗ ಬರ್ರಿ ಬಸಣ್ಣ. ಕಾಲೇಜ್ ಬರ್ತೀವಿ ತಗೋ ನಾವು. ಒಮ್ಮೆ ಐಟೇ ದಾಳಿ ಮಾಡ್ತೀವಿ ಒಳಗೆ, ಈಗ ಒಳಗೆ ಡಬ್ರಿ ತೆಗೆದಿಡ್ತೀರಾ ಅಂತ. ಆಯ್ತು ಬರ್ರಿ ನಾವು ಬಸಣ್ಣ. ಬರ್ತೀವಿ ಬರ್ತೀವಿ. ಕಾಲೇಜಿಂದ ಒಬ್ಬ ವಾಚ್ಮ್ಯಾನ್ ಟೈಪ್ ಇದ್ ನಾವು, ಅಂದ್ರೆ ಸೆಕ್ಯೂರಿಟಿ ನೋಡ್ಕೊಂತಿದ್ನ. ಮರ್ಯಾದೆ ಉಳಿಸ್ಲಿ ಪಾಪ ಒಂದು, ಅಂದ್ರೆ ಒಂದು ವಾಚ್ಮ್ಯಾನ್ ಟೈಪ್ ಕ್ಲೀನರ್ ರೋಲ್ ಇದ್ದ ಒಟ್ಟು. ಅವಾಗ ನಾವು ಹಾಸ್ಟೆಲ್ದಾಗಿದ್ದಾಗ ಹುಡುಗರೆಲ್ಲ ಸೇರಿ ಚಿಕನ್ ಮಾಡಿದ್ರೆ, ಅವಾಗ ಚಿಕನ್ ಗುರ್ತೈತಿಲ್ಲ ನಿಮ್ಗೆ ಹಾಸ್ಟೆಲಿಂದ ಹೆಂಗೆ ಇರ್ತೈತೆ, ಅದು ಹಾಸ್ಟೆಲಿಂದ ಚಿಕನ್ ಮಾಡ್ದಾಗ ಹಾಸ್ಟೆಲ್ದಾಗ ಕದ್ದು ಮುಚ್ಚಿ ಮಾಡಿದ್ವಿ. ತಿಂದೆಲ್ಲ ಮುಗಿಸಿ ಮ್ಯಾಲೆ ಹೋಗ್ಯಾರ, ಮ್ಯಾಲೆ ಹೋಗಿ ಹಿಡ್ಕೊಂಬಂದು ಡಬ್ರಿನ ಎಲ್ಲ ಒಳಗಿನ ಬಡ ಬಡ ಇವರೆಲ್ಲ ತಿಂದಾರ. ತಿಂದ ಕೇಸ್ ಎಲ್ಲ ಮುಗಿಸಿ ಡಬ್ರಿ ಇಟ್ಟಾರ. ಬಡ ಬಡ ಹೋಗಿ ವಾಡೋದು ಸರಿ ಎಣ್ಣೆ ಖಾರ ಅರಿಶಿನ ಎಲ್ಲ ಐತಿ, ಎಲ್ಲ ತೊಗೊಂಡೋಗಿ ಎಲ್ಲ ಅಡುಗೆ ಮಾಡೋದು ಸಾಮಾನು ಇತ್ತು, ಅಂದರೆ ಗ್ರೇವಿ ಮಾಡಿದ್ರು. ಆ ಗ್ರೇವಿ ಮಾಡಿದ ಸಾಮಾನೆಲ್ಲ ತೊಗೊಂಡೋಗಿ ವಾರ್ಡನ್ ಸರ್ ಕಾಗಾಗಿ ಹಾಕೊಟ್ಬಿಟ್ಟಾನ. ಯಪ್ಪ ಅಷ್ಟೇ ಅನಿವಾರಾಗಿತ್ತು ಅದು. ಮರನೇ ದಿವ್ಸ ಬಿಟ್ಟಿದ್ದಿಲ್ಲಲ್ಲ, ಅಲ್ಲೇ ನಿಮ್ಗೆ ಒಳಗೆ ಹಾಕಿಟ್ಟಿದ್ರಲ್ಲ. ಹಾಂ ಇವ ವಾಡೆ ಹಾಕ್ಯಾನ, ಮತ್ತೆ ಆಮೇಲೆ ಪೆನ್ಸಿಲ್ ಕರ್ಕೊಂಡು ಹಾಗೆ ಫ್ರೆಂಡ್ಸ್ ನೋಡಿದ್ರ ಅದು ನಾವು ತಪ್ಪ ನಾವು ಏನು ಇನ್ನೊಂದ್ಸತಿ ಮಾಡ್ತೀವಿ. ಈ ಕರ್ರೆಗೆ ಹೇಳ್ತೀನಿ, ಏನು ಮೂಮೆಂಟ್ ಇತ್ತಂತಂದ್ರೆ ಅಸಲಿ ಮೂಮೆಂಟ್ ಹಾಸ್ಟೆಲರ್ಸ್ ಇರ್ತಾರಲ್ಲ, ಅದನ್ನ ನಾವು ಎಂಜಾಯ್ಮೆಂಟ್ ಮಾಡ್ತಾರೆ ಹಾಸ್ಟೆಲರ್ಸ್. ಬೆಂಕಿ ಹಚ್ಚಿ ಕುತ್ಕೊಂಡ್ವಿ, ಗಿಬ್ರಿ ಇಟ್ಟ ದೇವ ಬೊಮ್ಮಟ ಮ್ಯಾಗ್ಲಿಂತ್ರಲ್ಲ ಬ್ಯಾಲೆ ಬೆಂಕಿ ಹಚ್ಚಿ ಈಗ ಹೊಗೆ ಹೊಡೋದಿದ್ದ ಮೇಲೆ ಬಂದ್ಬಿಟ್ಟಪ್ಪ. ನಮ್ಮ ಹುಡುಗರೆಲ್ಲ ಬಡ ಬಡ ನೀರು ಎಲ್ಲ ಹೊಡೆದ ಎಲ್ಲೋ ಬಚ್ಚಿಟ್ಕೊಂಡ್ರ. ಆಮೇಲೆ ಬಂದ, ಏನ್ ಮಾಡತ್ತಿಲ್ಲ ಅಂದ್ರೆ ಕಣ್ಣ ಮುಚ್ಚಳೆ ಆಟ ಆಡಕತ್ತೆ ಸರ್ ಅಂತ ಸೀನ್ ಮಾಡಿ ಅವತ್ತಂತ ಸೀನ್ ಮಾಡಿ ಹಾಸ್ಟೆಲರ್ಸ್ ಲೈಫ್ ಮೆಮೊರೇಬಲ್ ಲೈಫ್, ಎಂಜಾಯ್ಮೆಂಟು ಹಂಗೆ ಮಾಡಿ. ದಿವಸ ತಂದಿದ್ದು ಗೊತ್ತನ, ಟೀಚರ್ಸ್ ಡೇ ದಿವಸ ಬಿರಿಯಾನಿ ತಂದಿದ್ದು. ಅವ್ ಪಾಂಡ್ಯ ನೀನು ಇಬ್ರು ಬಂದು ಅಸಲಿ ಶಾಹಿದರ್ಬಾರಿಗೆ ಹೋಗಿತ್ತಲ್ಲ ನೀನು. ನಾವು ಶಾಹಿದರ್ಬಾರಿಗೆ ಹೋಗಿ ಟೀಚರ್ಸ್ ಡೇ ಅವೆಲ್ಲ ನಮಗೆ ಹೊತ್ತಿಗೆ ಹತ್ತಂಗಿಲ್ಪ, ಕರೆಕ್ಟ್ ನಮಗೆ ಗಾವ ಆಗಂಗಿಲ್ಲ. ಅದ್ರ ಸಂಬಂಧ ಹೋಗಿ ಎಗ್ ರೈಸ್ ಮತ್ತು ಕಬಾಬ್ ಬಿರಿಯಾನಿ ಎಲ್ಲ ಪದ್ದ ಸರಿ ಮಾಡಿದ್ವಿ. ಇದು ಮೆಮೊರೇಬಲ್ ಇತ್ತಪ್ಪ. ಸೆಕೆಂಡ್ ಚೀರ್ ಮಾಡಿ ಬಂದ್ಬಿಟ್ವಿ. ಆಕೆ ಇನ್ನೂ ನಮ್ಗೆ ಯಾರು ಟೀಚರ್ಸ್ ಗೊತ್ತಿಲ್ಲ, ನಾವು ರಾತ್ರಿ ಹೊರಗೆ ಓಡಾಡ್ತೀವಿ. ಲಾಸ್ಟ್ನೇಕ್ ಅದು ಇದ್ರ ದಿವಸ ಯಾವ್ದು ಹೇಳ ಫೇರ್ವೆಲ್ ಡೇ ದಿವಸ ಅವ ವೆಂಕ್ಯ ರವ್ಯ ಅರ್ಧ ಹೇಳ್ಕೊಂಬಿಟ್ರೆ ಮುಗಿದು ಅವಾಗಿಂದ ಫಸ್ಟ್ ನೋಡ್ರಿ ಇವತ್ತಿಂದ ಇಷ್ಟ ವ್ಲಾಗ್. ವ್ಯಾಲೆಂಟೈನ್ಸ್ ಡೇ ಅಂತ ಇವತ್ತು ವ್ಯಾಲೆಂಟೈನ್ಸ್ ಡೇ ಹೌದು, ಬಟ್ ನಮ್ಮ ಹುಡುಗನ ಫುಡ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೆ. ಸೊ ನಮ್ಮ ಫ್ರೆಂಡ್ಸ್ ಫುಡ್ ಮೆಮೊರೇಬಲ್ ಇತ್ತು ವ್ಯಾಲೆಂಟೈನ್ಸ್ ಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಾಗ ಸಿಗೋಣಂತ. ಬಾಯ್ ಬಾಯ್.